ನಮ್ಮನೆ ಜಕಣಿ ದಿವಸ ಹಿಂಗ ಅತ್ತಂದು ಅನ್ಕೊಳ್ಳೇ ಇಲ್ಲ. ಹಾಯ್ ನಮಸ್ಕಾರವೇ. ಇವತ್ತು ವಿಶೇಷ ಮಾರೆ ನಮ್ಮ ಮನೆಗೆ ಎಂತ ಅಂದ್ರೆ ಪ್ರತಿ ವರ್ಷ ಮಾಡುವಂಗೆ ಜಕಣಿ. ಈ ವರ್ಷ ಒಳ್ಳೆ ಗಮ್ಮತ್ ಐತೆ. ಚಿಕ್ಕಪ್ಪ ಒಬ್ರು ಹಲ್ಸ್ನಳ್ ಸೊಳಿ ಬೇಕಾಕಿ ಎಂಡ್ ಹಾಗೆ ಹೊತ್ರ ಕಣಿ. ಆಮೇಲೆ ಮೀನ್ ಕೊಚ್ಚುಕಲ್ಲ ಶುರು ಮಾಡ್ರ. ಮೀನ್ ಪಾತ್ರೆ ಹೆರ್ಗಿಡಿದ್ರೆ ಸಹಿಯೇ ಎಲ್ಲಿರ್ತವೇನು ಅತ್ಲಗಿತ್ಲ ಕಾಮ್ರೊಳ ಬಂದಾಯ್ತು. ಎಲ್ಲ ತಾ ಬರೋದಲ್ಲದೆ ತನ್ನ ಕುಟುಂಬದ ಎಲ್ಲರನ್ನು ಕರ್ಕೊಂಡೇ ಬತ್ತು ಮಾತ್ರ. ಇವತ್ತು ಇವ್ರಿಗೆಲ್ಲ ಜಕಣಿ ಮಾತ್ರ. ಹಂಗೆ ಒಳಗಿದ್ದ ಕೋಳಿನೂ ಮಾತಾಡ್ಸ್ಕೊ ಬಂತು. ಆದ್ರೆ ಕೋಳಿ ಮಾತ್ರ ಮಾತೇ ಆಡ್ಲಿಲ್ಲ. ಅದಕ್ಕೆ ಸಿಟ್ಟು ಬಂದಿತ್ತಂಬ್ರೆ. ಒಂದು ಸ್ವಲ್ಪ ಹೊತ್ತಾಗೆ ಕೋಳಿ ಕೊಯ್ತಾರಲ್ಲ ನಾನು ತಕೋಗಡ ತಿನ್ನೋದೇ ತಿಂತಿಲ್ಲ. ಈ ಕಣೆ ಹೊಲ್ಸ್ನಲ್ಲಿ ಸೊಳಿ ಹುಡುಕ್ತಿದ್ದೆ ಇವ. ಹಾಗೆ ಮಕ್ಕಳದೆಲ್ಲ ಆಟ ಶುರುವಾರೆ ಬದಿ ಗಿಡ ನೆಡುದು. ಈಗ ಸ್ವಲ್ಪ ಮಳೆ ಬೀಳುತ್ತಲ್ಲ ಗಿಡ ಎಲ್ಲ ಚಿಗುರುತ್ತೆ. ಅದಕ್ಕೋಸ್ಕರ ಗಿಡ ನೆಡೋಕೆ ಶುರು ಮಾಡ್ರು. ಸಾರಿಗೆ ಒಂದು ಒಗ್ಗರಣೆನೂ ಬಿತ್ತ. ಗಿಡ ನೆಡೋ ಕೆಲಸನೂ ಮುಗೀತು. ಇನ್ನೇನಿದ್ರು ಇಡ್ಲಿ ಹೊಟ್ಟೆ ಇಡ್ಲಿ ಮಾರೆ. ಅದನ್ನೊಂದು ಒಲಿ ಮೀನು ಬೇಸಕ್ಕಿಟ್ರೆ ಆಯ್ತು, ಎಲ್ಲ ಕೆಲಸ ಮುಗ್ದಂಗೆ. ಅದ್ರ ಒಂದು ಕೆಲಸ ಮಾತ್ರ ಹಾಗೆ ಉಳಿತ. ಅದೊಂದು ಆಯ್ತಂದ್ರೆ ಇವತ್ತಿನ ಜಕಣಿ ಅರ್ಧ ಮುಗ್ದಂಗೆ. ಅಷ್ಟೊತ್ತಿಗೆ ಮಳೆಯೂ ಶುರು ಐತೆ. ಸರಿಯಾದ ಟೈಮ್ ಅನ್ಕೊಂಡ ಚಾಕು ಮಾಸ್ಕ ಬಂದೆ ಕಣಿ. ಹಾಗೆ ಕೋಳಿನೂ ಹೆರಗ್ ತೆಗ್ದ್ರು. ಕೋಳಿಗೆ ಟಿಂಗಲ್ ಮಾಡ್ತಿದ್ದ ಕಣಿವ. ಮತ್ತೊಂದು ಕೋಳಿನೂ ಹೆರಗ್ ತೆಗಿತ್ತು. ಟೋಟಲಿ 2 ಕೋಳಿ. ಕೋಳಿ ಮುಟ್ಟುಕೆ ಹೆದರ್ಕಂತಿತ್ತು ಕಣಿ ಗಂಡ. ಆಮೇಲೆ ನಾವು ಸೀದಾ ಕೋಳಿ ಕೊಯ್ಕೆ ಒಪ್ಕೋಯ್ತು ಕಣಿ. ಅಲ್ಲ ಕೋಳಿ ಜೋರಿತ್ತಂಬ್ರು. ಒಂದ್ ಸ್ವಲ್ಪ ಜೋರಿತ್ತಷ್ಟೇ. ಆಮೇಲೆ ಸೀದಾ ಹೋಗಿ ಕೋಳಿ ಕೊಯ್ಕೊಂಡ ನಾವು ವಾಪಸ್ ಬಂದ್ ಕಣಿ. ನಮ್ಮ ನೆಕ್ಸ್ಟ್ ಕೆಲಸ ಕೋಳಿ ಒಚ್ಚುದು. ಚಿಕ್ಕಪ್ಪೊಬ್ರು ಅದನ್ನೆಲ್ಲ ಒಚ್ಚಿತ್ ಕೂತ್ಕೊಂಡ್ರು ಕಣಿ. ಹಂಗೆ ಸಾರು ರೆಡಿ ಆಯ್ತು. ಇನ್ನೇನಿದ್ರು ಬ್ಯಾಟಿಂಗ್ ಮಾಡೋದು ಅಂದೆ. ನಾವು ಕೂತ್ಕಂತ ಕಣಿ. ಹಂಗೆ ಈ ವರ್ಷದ ಜಕಣಿನ ಮುಗಿಸ್ತು. ಇನ್ನೊಂದು ವಾರ ಅಂತ ವಿಡಿಯೋ ಇರುದಿಲ್ಲ. ಸೊ ಇದೇ ನನ್ನ ಲಾಸ್ಟ್ ವಿಡಿಯೋ. ಕಾಂಬಾ ಮತ್ತೊಂದು ವಿಡಿಯೋದವರಿಗೆ ಒಂದು ವಾರದ ನಂತರ ಸಿಕ್ಕುವಕ. ಅಲ್ಲಿವರೆಗೂ ಒಂದೊಂದು ಸಪೋರ್ಟ್ ಇರಲಿ. ನೆನಪಿರುತ್ತಲ್ಲ